ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೊದಲು ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ವಿಕ್ಕಿ ಬಾಯ್. ನನ್ನ ಚೂಸ್ ಮಾಡಿದ್ದು ಆ್ಯಕ್ಚುಲಿ ವಿಕ್ಕಿ ಎಷ್ಟು ಇದಂದರೆ ಕ್ಯಾರೆಕ್ಟರ್ ನೋಡಿ ಸಿನಿಮಾಗೆ ಚಾನ್ಸ್ ಕೊಟ್ರು. ಆ್ಯಕ್ಚುಲಿ ಲವ್ ಮಾಕ್ಟೇಲಲ್ಲಿ ಈ ಹುಡುಗ ಮಾಡ್ತಾನಲ್ಲ ಇವನಾಕೆ ಬೇರೆ ಯಾರೋ ಇದ್ರು ಆ್ಯಕ್ಚುಲಿ ನನ್ನ ಬದಲು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ ನನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ನನಗೆ ತುಂಬಾ ಸಪೋರ್ಟ್ ಆಗುತ್ತೆ ಅಂತ ಅವ್ರನ್ನ ಚೂಸ್ ಮಾಡಿದ್ರು. ಇಲ್ಲ ಇಲ್ಲ ಬ್ಯಾಲೆನ್ಸ್ ಮಾಡಿ ನಾವು ಕೇಳಿದ್ದು ನಮ್ದು ಒಂದು ಸ್ವಲ್ಪ ನಕ್ಸು ಲವ್ ಮಾಕ್ಟೇಲಲ್ಲೇ ನಾನು ಗುಂಗಲಿದ್ದೀನಿ ಅದು. ಯಾವ ಬಟ್ ಥ್ಯಾಂಕ್ ಯು ವಿಕ್ಕಿ ಫಾರ್ ಚೂಸಿಂಗ್ ಮೀ ಇನ್ ದ ಮುದೋಳ್ ಆ್ಯಂಡ್ ಟಾಟಾ ಸರ್ ನೀವು ಬಂದಿದ್ದು ತುಂಬ ದೊಡ್ಡ ಪವರ್ ಬಂದಂಗಾಯಿತು. ಮ್ಯಾಮ್ ಕೂಡ ಆಮೇಲೆ ಎಲ್ಲರೂ ನಮ್ಮ ಡೈರೆಕ್ಟರ್ ಸರ್ ಮಾತ್ರ ನನಗೆ ಯಾವಾಗಲೂ ಬ್ರೋ ಅಂತಲೇ ಮಾತಾಡ್ಸಿರೋದು ಇದುವರೆಗೂ. ಹೋಗೋ ಬಾರ ಅಂತಲೂ ಮಾತಾಡ್ಸಿಲ್ಲ. ಅಭಿಬ್ರೋ ಹಿಂಗೆ ಮಾಡಿ ಅವ್ರು ಪಾಪ ಮಾತಾಡೋದೇ ಇಲ್ಲ, ಮಾತಾಡೋದೇ ಕಮ್ಮಿ. ಪಾಪ ಅವರು ಡೈರೆಕ್ಟ್ ಮಾಡಬೇಕಾದ್ರೂ ಏನಾದರೂ ಹೇಳ್ಬೇಕಿದ್ರು ಬಂದು ಅಭಿ ಹಿಂಗೆ ಮಾಡಿ ಅಭಿ ಹಂಗೆ ಮಾಡಿ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟು ಡೀಸೆಂಟ್ ಫೆಲೋ. ಆಮೇಲೆ ನಮ್ಮ ಕೊರಿಯೋಗ್ರಫರ್ ಸರು ತುಂಬ ಚೆನ್ನಾಗಿ ನೀವು ಸಾಂಗ್ ನೋಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ, ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಜೊತೆಗೆ ಚೆನ್ನೈಲಿ ಈಗ ಭೂಮಲ್ಲಿರೋವಂಥ ಹೆಸರು ಅವ್ರದ್ದು. ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಆಲ್ರೆಡಿ ರಾಯಲಲ್ಲಿ ಕೆಲಸ ಮಾಡಿದ್ದೆ. ನಂದು ಅವ್ರದ್ದು ಫ್ರೆಂಡ್ಶಿಪ್ಪು ಬಾಂಡು ತುಂಬ ಚೆನ್ನಾಗಿದೆ. ಜೊತೆಗೆ ರಾಯಲಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೆ, ಅವ್ರಿಗಿಷ್ಟ ಆಗಿತ್ತು. ಆಮೇಲೆ ಮ್ಯಾಮ್ ಹೊಸದಾಗಿ ಬಂದಿದ್ದಾರೆ ಇಶಿಕಾ ಅವರು. ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಮ್ಯಾಮ್. ಹೋಪ್ ಇಶಿತಾ ನಿಮಗೆ ಇನ್ನೂ ಹೆಚ್ಚು ಚಾನ್ಸ್ ಸಿಗಲಿ. ಸ್ಯಾಂಡಲ್ವುಡ್ಡಲ್ಲಿ ನೀವು ಒಂದು ದೊಡ್ಡ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಮುದೋಳಲ್ಲಿ ನನ್ನ ಪಾತ್ರ ಸರ್ ಮುದೋಳ್ ಶಶಿಗೆ ಜೊತೆಯಲ್ಲಿರುವಂಥ ಪಾತ್ರ. ಬಟ್ ಜುಗಲ್ಬಂದಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಇದು ಡಿಫ್ರೆಂಟ್ ಫಾರ್ಮ್ ಮುದೋಳ್. ಆ್ಯಕ್ಚುಲಿ ಈ ಸ್ಟೋರಿ ಲೈನೇ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅದೇ ಸ್ಟೋರಿ ಹೇಳ್ತಾ ಇಲ್ಲ, ಸ್ಟೋರಿ ಲೈನೇ ಡಿಫ್ರೆಂಟ್ ಆಗಿದೆ. ಸ್ಟೋರಿ ಹೌದು, ಅದನ್ನ ನೀವು ಡೈರೆಕ್ಟರ್ನ ಕೇಳಬೇಕು ಸರ್. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ ಪಾತ್ರ. ಶಶಿ ಜೊತೆ ಟ್ರಾವೆಲ್ ಆಗುವಂಥ ಪಾತ್ರ, ಕೊನೆವರೆಗೂ ಇರುವಂಥ ಪಾತ್ರ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಬಟ್ ಒಂದು ಬ್ಯೂಟಿಫುಲ್, ನಾನು ತುಂಬ ಎಂಜಾಯ್ ಮಾಡಿದೆ. ನನಗೆ ಹೊಸದಾಗಿತ್ತು. ಲವ್ ಮಾಕ್ಟೇಲ್ ಬಿಟ್ಟರೆ ಒಂದು ಒಳ್ಳೆ ಚೇಂಜ್ ಓವರ್ ಕೊಟ್ಟಂಥ ಪಾತ್ರ ನನಗೆ. ಸರ್ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಸರ್. ಮ್ಯಾಮ್ ವಿ ಲವ್ ಯು ಮ್ಯಾಮ್. ಏನೋ ಮ್ಯಾಚ್ ಮಾಡ್ಕೊತೀನಿ ಬಿಡಿ ಮೇಡಮ್ ನೀವು ನನ್ನ. ಸರಿ, ಅಂದರೆ ಪಾತ್ರ ಚೇಂಜ್ ಓವರ್ ಇದೆ ಸರ್. ಲವ್ ಮಾಕ್ಟೇಲಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಥರ ನೋಡೋಂಥ ಪಾತ್ರ, ಇದರಲ್ಲಿ ತುಂಬ ಚೇಂಜ್ ಓವರ್ ಇದೆ ಸರ್. ತುಂಬ ಅಂದರೆ ಸ್ಪೇಸ್ ಇದೆ, ಲಿಬರ್ಟಿ ಇದೆ, ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನನಗೆ ಡೈರೆಕ್ಟರ್ ಸರ್ ಆ್ಯಕ್ಟಿಂಗಿಗೆ. ಯಾವತ್ತೂ ನೀನು ಇಷ್ಟೇ ಮಾಡಬೇಕು ಇದೇ ಮಾಡಬೇಕು ಅಂತ ನನಗೆ ಯಾವತ್ತೂ ಅವರು ಒಂದು ಸರ್ಕಲ್ ಹಾಕಿಲ್ಲ. ನೀನು ಲಿಬರ್ಟಿ ಕೊಟ್ಟು ನೀನು ಫ್ರೀಯಾಗಿ ಆ್ಯಕ್ಟ್ ಮಾಡುವಂತ ಆ್ಯಕ್ಟ್ ಮಾಡಿಸಿದ್ದಾರೆ. ಐ ಹೋಪ್ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಡೈರೆಕ್ಟರ್ ಸರ್. ಇಬ್ಬರದು ಒಂದೇ ದಿನ ಬರ್ಡೇ ಮ್ಯಾಮ್, ನೀವು ಅದು ಕೇಳಲೇಬಾರ್ದು. ಅದೇ ಮ್ಯಾಮ್, ಅದನ್ನೇ ಹೇಳಿದ್ದು, ಇಬ್ರದ್ದು ಒಂದೇ ಮ್ಯಾನರಿಸಮ್ ಇರುತ್ತಲ್ಲ ಮ್ಯಾಮ್. ಇಲ್ಲ ಮುಂಚೆನೂ ಹಾಗೇನೆ. ಬಟ್ ಪರಿಚಯ ಆದಾಗ ನಮ್ದೊಂದಷ್ಟು ಅಂದರೆ ನನ್ಗೆ ಅದು ಇಷ್ಟ, ನಿನಗೂ ಇದಿಷ್ಟನಾ, ನಾನು 7 ಅವರು 7 ಹಂಗೆ ಮಾತಾಡ್ಕೊತಾ ಇರ್ತೀವಿ. ಸೊ ಯೂಶಲಿ ಮ್ಯಾನರಿಸಮ್ ಹಂಗೆ. ಅದು ನನ್ನ ದೇವ್ರ ಹಣೆಗೂ ನನಗೆ ಗೊತ್ತಿಲ್ಲ ಮ್ಯಾಮ್. ನಾನು ಡಿಸ್ಕಸ್ಸೇ ಮಾಡಿಲ್ಲ ಈ ವಿಷಯದಲ್ಲಿ. ಜೊತೆಗೆ ನಾನು ಇನ್ವಾಲ್ವ್ ಆಗಿಲ್ಲ.